ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ಕದ್ರಿ ಪಾರ್ಕಿನ ಫ್ಲವರ್ ಆ್ಯಂಡ್ ಫ್ರೂಟ್ ಎಕ್ಸಿಬಿಷನ್ ಹೇಗಿತ್ತು ಅಂತೇಳಿ ನೋಡುವ. ಫಸ್ಟಿಗೆ ನೋಡಿದ್ದು ಐಸ್ ಕ್ರೀಮ್ ಕೌಂಟರ್. ತುಂಬ ವೆರೈಟೀಸ್ ಫ್ಲೇವರ್ಸದ್ದು ಐಸ್ ಕ್ರೀಮ್ ಇಲ್ಲಿ ಸಿಗ್ತದೆ. ರೇರ್ ಫ್ಲೇವರ್ಸ್ ಅಂದರೆ ಬೊಂಡ ಐಸ್ ಕ್ರೀಮ್, ಜಾಕ್ ಫ್ರೂಟ್ ಐಸ್ ಕ್ರೀಮ್, ಅರೆಕ್ನಟ್ ಐಸ್ ಕ್ರೀಮು ಮತ್ತು ಗಾಂಧಾರಿ ಚಿಲ್ಲಿ ಐಸ್ ಕ್ರೀಮ್, ಈ ಥರ ಇವರದ್ದು ಇನ್ಫಾರ್ಮೇಷನ್ ಕೂಡ ಈ ಬೋರ್ಡಿನ ಮೇಲೆ ನಂಬರ್ ಇದೆ. ಸೊ ನಮಗೆ ಬೇಕಾದರೆ ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ನ್ಯಾಚುರಲ್ ಆಗಿರುವ, ತುಂಬಾ ಟೇಸ್ಟಿಯಾಗಿರುವ ಐಸ್ ಕ್ರೀಮು. ನಾವು ಪ್ರತಿ ವರ್ಷ ಬಂದಾಗ ಇಲ್ಲಿ ಈ ಕೌಂಟ್ರಲ್ಲಿ ನಾವು ಐಸ್ ಕ್ರೀಮ್ ತಗೊಳ್ತೇವೆ. ಹಾಗೆ ಇವತ್ತು ನಾವು ಅರೆಕ್ನಟ್ ಐಸ್ ಕ್ರೀಮನ್ನು ತಗೊಂಡಿದ್ದೇವೆ. ಇನ್ನು ಇದು ಐಸ್ ಕ್ರೀಮ್ ತಗೊಂಡು ನಾವಿನ್ನು ಕದ್ರಿ ಪಾರ್ಕ್ ಒಳಗೆ ಹೋಗುವ. ಇಲ್ಲಿ ನಮಗೆ ಟಿಕೆಟ್ ಬೇಕಾಗ್ತದೆ. ಇಲ್ಲಿ ಔಟ್ಸೈಡ್ ಟಿಕೆಟ್ ಕೌಂಟ್ರ್ ಇದೆ. ಅಡಲ್ಟ್ಸಿಗೆ ಅಂದರೆ ದೊಡ್ಡವರಿಗೆ 30 ರುಪೀಸ್, ಮಕ್ಕಳಿಗೆ ಆದರೆ 20 ರುಪೀಸ್. ಇದರದ್ದು ಎಂಟ್ರೆನ್ಸ್ ಹೀಗಿದೆ. ಆದರೆ ನಮಗೆ ಮೇನ್ ಗೇಟಿಂದ ಒಳಗೆ ಹೋಗಲಿಕ್ಕಿಲ್ಲ. ಪಕ್ಕದಲ್ಲಿ ಒಂದು ಸೈಡ್ ಗೇಟ್ ಇದೆ, ಅಲ್ಲಿ ನಾವು ಟಿಕೆಟ್ ತೋರಿಸಿ ಒಳಗೆ ಹೋಗ್ಬೋದು. ನೋಡಿ, ಅಡಲ್ಟ್ಸಿಗೆ 30 ರುಪೀಸ್. ಸೊ ಇಲ್ಲಿ ಒಳಗೆ ಹೋದ ಮೇಲೆ ನಮಗೆ ಹೂವಿನ ಗಿಡ ಮತ್ತು ಈ ಆಕ್ಸೆಸರೀಸ್, ಕಿಚನ್ ಆಕ್ಸೆಸರೀಸ್, ಅದೇ ಥರ ಗಾರ್ಡನಿಂಗಿಗೆ ಬೇಕಾದ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಸಿಗ್ತದೆ. ಅದೇ ಥರ ಹೂವಿನ ಹಣ್ಣಿನ ಬೀಜಗಳು ಇಲ್ಲಿ ನಮಗೆ ಸಿಗ್ತದೆ ಪ್ಯಾಕೆಟ್ಸಲ್ಲಿ. ಸಣ್ಣ ಸಣ್ಣ ಗಿಡಗಳು ಕೂಡ ನಮಗೆ ಸಿಗ್ತದೆ. ಇದನ್ನೆಲ್ಲ ನಾವು ತಗೊಳ್ಬೋದು. ಇದು ನೋಡಿ, ತರಕಾರಿ ಪ್ರಾತ್ಯಕ್ಷಿತೆ, ಅಂದರೆ ತರಕಾರಿಯನ್ನು ಹೇಗೆ ಬೆಳೆಸ್ತಾರೆ ಅಂತೇಳಿ ಇಲ್ಲಿ ತೋರಿಸಿದ್ದಾರೆ ಕೂಡ. ತುಂಬ ಒಳ್ಳೆಯ ಎಕ್ಸಿಬಿಷನ್ ಇದು. ವರ್ಷಕ್ಕೆ ಒಂದ್ಸಲ ಇಲ್ಲಿ ಇರ್ತದೆ. ರಿಪಬ್ಲಿಕ್ ಡೇ 25th 26th ಟೈಮಲ್ಲಿ ಪ್ರತಿ ವರ್ಷ ಇದನ್ನು ಇಟ್ಟಿರ್ತಾರೆ. ಇಲ್ಲಿ ಬೇರೆ ಬೇರೆ ವೆಜಿಟೇಬಲ್ಸ್ ಅದು ಗಿಡ ಇದೆ. ಇದು ನೋಡಿ, ನೆಲಬಸಳೆ. ಇನ್ನು ಇದು ನಾವು ಕಾಮನ್ ಆಗಿ ಮನೆಯಲ್ಲಿ ಬೆಳೆಸುವಂಥ ಬಸಳೆ. ಅದೇ ಥರ ಕೆಂಪು ಬಸಳೆ ಅಂತ ಹೇಳಿ. ಇನ್ನು ಇದು ಬೀಟ್ರೂಟ್ ಅದು ಗಿಡ. ಇದು ಮೂಲಂಗಿಯದ್ದು ಗಿಡ. ಇದೇ ಥರ ನಾವು ಇಲ್ಲಿ ನೋಡ್ಬೋದು, ವೆರೈಟೀಸ್ ಆಫ್ ತುಂಬನೇ ವೆರೈಟಿಯ ತರಕಾರಿಯದ್ದು ಗಿಡಗಳನ್ನು ಇಲ್ಲಿ ಬೆಳೆಸಿದ್ದಾರೆ. ಇದು ನೋಡಿ, ಏನು ಹೇಳ್ತಾರೆ, ಕಾಲಿಫ್ಲವರದ್ದು ಗಿಡ. ಆಮೇಲೆ ಟೊಮೆಟೊದು ಗಿಡ ನೋಡಿ. ಟೊಮೆಟೊ ಆಗಿದೆ, ಇದರಲ್ಲಿ ಹಣ್ಣಾಗಲಿಲ್ಲ, ಬಟ್ ಟೊಮೆಟೊ ಆಗಿದೆ. ಕೊತ್ತಂಬರಿ ಸೊಪ್ಪು, ಕಾಲಿಫ್ಲವರ್ ನೋಡಿ ಎಷ್ಟು ಚೆಂದ ಕಾಣ್ತದೆ. ಇಲ್ಲಿ ಇದು ಒಂದು ತುಂಬಾ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡುವ ಇದೊಂದು ಎಕ್ಸಿಬಿಷನ್ ಅಂತ ನಾವು ಹೇಳ್ಬೋದು. ಇದು ಅಲಸಂದೆದು ಗಿಡ ನೋಡಿ, ಅಲಸಂದೆ ಬೆಳೆಸಿದ್ದಾರೆ. ಅದೇ ಥರ ಇದು ಬಿಟರ್ ಗಾರ್ಡ್ ಅಂತ ಹೇಳ್ತೇವೆ ನೋಡಿ, ಹಾಗಲಕಾಯಿ. ಇದು ಊರದ್ದು, ಲೈಟ್ ಗ್ರೀನ್ ಕಲರ್ ಇದೆ. ಇದನ್ನು ಇಲ್ಲಿಯೇ ಬೆಳೆಸಿದ್ದಾರೆ ನೆಲದಲ್ಲಿ. ಹಾಗಾದರೆ ಅವರು ನೋಡಿ, ಕದ್ರಿ ಪಾರ್ಕಿನವರು ಎಷ್ಟು ಟೈಮಿಂದ ಇದರ ಹಿಂದೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲ ಈ ಎಕ್ಸಿಬಿಷನ್ ರೆಡಿ ಮಾಡೋದಕ್ಕೋಸ್ಕರ. ಸೊ ಇದೊಂದು ಒಳ್ಳೆಯ ಅವಕಾಶ ನಮಗೆ, ಇದೆಲ್ಲ ಬಂದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋದು, ನೋಡೋದು. ಇದರ ಒಳಗೆ ಒಂದು ಹೋಗಲಿಕ್ಕೆ ಒಂದು ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ ನೋಡಿ. ಇದರ ಮಧ್ಯದಲ್ಲಿ ಒಂಥರ ನಾವೊಂದು ಈ ರೆಡ್ ಕಾರ್ಪೆಟಲ್ಲಿ ಹೋಗ್ತೇವೆ ನೋಡಿ, ಅದೇ ಥರ ನಾವು ಈ ವೆಜಿಟೇಬಲ್ಸ್ ಮಧ್ಯದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಆ ಸೈಡ್ ಈ ಸೈಡ್ ಎಲ್ಲ ತುಂಬ ವೆಜಿಟೇಬಲ್ಸ್ ಇದೆ, ಫ್ರೆಶ್ ವೆಜಿಟೇಬಲ್ಸ್. ಸೊ ಅದರ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೇವೆ. ಎಷ್ಟೊಂದು ಚಂದ, ಒಂದು ಒಳ್ಳೆಯ ಅನುಭವ, ಒಳ್ಳೆಯ ಎಕ್ಸ್ಪೀರಿಯನ್ಸ್. ಸೊ ರಿಪಬ್ಲಿಕ್ ಟೈಮಲ್ಲಿ ನಿಮಗೆ ಇಲ್ಲಿ ಬರಲಿಕ್ಕೆ ಆದರೆ ನೀವು ಖಂಡಿತ ಬನ್ನಿ. ಇದು ನೋಡಿ, ಕಲ್ಲಂಗಡಿ ಹಣ್ಣು ಅಥವಾ ವಾಟರ್ ಮೆಲನ್ನದ್ದು. ಒಂದು ವಾಟರ್ ಮೆಲನ್ ನಾನು ಹೈಲೈಟ್ ಮಾಡಿದ್ದೇನೆ ಅಷ್ಟೇ. ಇನ್ನು ಇದು ಡಿಸ್ಪೋಸಬಲ್ ಪ್ಲೇಟ್ಸ್ ನಾವು ಯೂಸ್ ಮಾಡ್ತೇವೆ, ಪಾಮ್ ಟ್ರೀಯದ್ದು. ಸೊ ಇದರದ್ದು ಇಲ್ಲಿ ಡೆಮೋ ಹೀಗೆ ಇಟ್ಟಿದ್ದಾರೆ. ಇಲ್ಲಿನೂ ಬೇರೆ ಬೇರೆ ಫ್ರೂಟ್ಸು, ವೆಜಿಟೇಬಲ್ಸ್, ಫ್ಲವರ್ಸನ್ನು ಅವರು ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ. ನಮಗೆ ಕಾಮನ್ ಆಗಿ ಇದೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಹಾಗೆ ಎಲ್ಲಿಂದಲೋ ಎಲ್ಲ ತಂದು ಒಟ್ಟು ಮಾಡಿ ಇಟ್ಟಿದ್ದಾರೆ. ಇದು ನೋಡಿ, ಅದು ಏನು ಹೇಳ್ತಾರೆ, ಕೊಕ್ಕೋ ಬೀನ್. ಚಾಕ್ಲೇಟ್ ಮಾಡಲಿಕ್ಕೆಲ್ಲ, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಯೂಸ್ ಆಗುತ್ತೆ. ಇದು ತಾಳೆ ಹಣ್ಣು ಅಂತೇಳಿ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ನೋಡೋದು, ಆದರೆ ಇದನ್ನು ಇಲ್ಲಿ ನೋಡಿ ಇಟ್ಟಿದ್ದಾರೆ. ಇದರ ಯೂಸಸ್ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿದೆ ನೋಡಲಿಕ್ಕೆ. ಇನ್ನಿದು ಕಾರ್ವಿಂಗ್ ನೋಡಿ, ಇದೆಲ್ಲ ಫ್ರೂಟ್ಸ್ ಹಾಗೂ ವೆಜಿಟೇಬಲಿಂದ ಕಾರ್ವಿಂಗ್ಸ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಬೇರೆ ಬೇರೆ ಕಾರ್ವಿಂಗ್ಸ್ ಇಲ್ಲಿದೆ. ಲೆಜೆಂಡ್ಸದ್ದು ಫೇಸಸ್ ಕಾರ್ವ್ ಮಾಡಿ ಇದರಲ್ಲಿ ಇಟ್ಟಿದ್ದಾರೆ.
ಇದೊಂದು ಎಂಥ ತುಂಬ ರೇರ್ ಎಕ್ಸಿಬಿಷನ್ ಅಂತ ನಾವು ಹೇಳ್ಬೋದು. ಯಾಕೆ ಅಂತೇಳಿದರೆ ಇದನ್ನು ಇಡಬೇಕು ನೋಡಿ, ಇದನ್ನು ಕಾರು ಮಾಡಲಿಕ್ಕೂ ತುಂಬ ಕಷ್ಟ. ಆಮೇಲೆ ಇದನ್ನು 3-4 ದಿವಸ ಹೀಗೆ ಇಡಬೇಕು ಕೂಡ ಅವರು. ನೋಡಿ ಎಷ್ಟು ಚೆಂದ ಕಾಣ್ತದೆ ಅಂತ ಹೇಳಿ. ನೀವು ಇನ್ ಕೇಸ್ ವಿಸಿಟ್ ಮಾಡಿದರೆ ಇದು ಅನುಭವ ನಿಮಗೆ ಕೂಡ ಆಗಿರ್ಬೋದು. ವಿಸಿಟ್ ಮಾಡಿಲ್ಲ ಅಂತೇಳಿದರೆ ಈ ವಿಡಿಯೋದಲ್ಲಿ ನೀವು ನೋಡಿ ಎಂಜಾಯ್ ಮಾಡಿ. ಇದು ಫೋಟೋ ಬೂತ್, ನಮಗೆ ಫೋಟೋ ತೆಗಿಲಿಕ್ಕೆ ಮಾಡಿ ಇಟ್ಟಿದ್ದಾರೆ ಫೌಂಟನ್ ಒಳಗೆ ಸಣ್ಣದು. ಆಮೇಲೆ ಈ ವರ್ಷದ್ದು ಕಾನ್ಸೆಪ್ಟ್ ಅವರದ್ದು ವಂದೇ ಭಾರತ್ ಟ್ರೈನದ್ದು ಕಾನ್ಸೆಪ್ಟ್ ಇತ್ತು. ಅದರ ಪ್ರಕಾರ ಅವರು ಕೇಸರಿ ಬಿಳಿ ಹಸಿರು ಫ್ಲ್ಯಾಗ್ ಕಲರನ್ನು ಯೂಸ್ ಮಾಡಿ ಎಲ್ಲ ಹೂವಿನಿಂದಲೇ ಇದನ್ನು ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಚೆಂದ ಇದೆ ನೋಡಿ. ಟ್ರೈನದ್ದು ಕಾನ್ಸೆಪ್ಟ್ ತಗೊಂಡು ತುಂಬ ಚೆಂದ ಮಾಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ನೋಡಿದರೆ ನೀವು ಇದು ನೋಡಿ, ಇದು ಆರ್ಗ್ಯಾನಿಕ್ ಇಕೋ ಫ್ರೆಂಡ್ಲಿ ಬುಟ್ಟಿ ಇದು. ಆಮೇಲೆ ಕಿಚನ್ಗೆ ಬೇಕಾದ ಎಲ್ಲ ಸಲಕರಣೆಗಳು ನಮಗೆ ಇಲ್ಲಿ ಸಿಗ್ತದೆ. ಕಿಚನ್ ಆಕ್ಸೆಸರೀಸ್ ಇಲ್ಲಿ ಸಿಗ್ತದೆ. ಇನ್ನು ಗೋಲಿ ಸೋಡಾ ಯಾರಿಗೆ ಇಷ್ಟ ನೋಡಿ, ಅವರಿಗೆ ಬೇರೆ ಬೇರೆ ಫ್ಲೇವರದ್ದು ಗೋಲಿ ಸೋಡಾ ಕೂಡ ಇಲ್ಲಿದೆ. ಸ್ವಲ್ಪ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಫ್ಯಾಷನಿಗೆ ಬೇಕಾದದ್ದು. ಇನ್ನು ಆಂಥೋರಿಯಮ್ ಎಲ್ಲ ಬೇರೆ ಬೇರೆ ಕಲರದ್ದು ಆಂಥೋರಿಯಮ್ ಮತ್ತು ಬೇರೆ ಬೇರೆ ಹೂವಿನ ಗಿಡ ಕೂಡ ಇಲ್ಲಿದೆ. ಇದು ನಾವು ಸೇಲಿಗಿದೆ ಆಯಿತಾ, ಇದನ್ನು ನಾವು ಪರ್ಚೇಸ್ ಮಾಡ್ಬೋದು. ಫ್ರೂಟ್ಸದ್ದು ನೋಡಿ, ರಾಂಬುಟನ್ ಫ್ರೂಟದ್ದು ಗಿಡ. ಇದು ಆಲ್ ಸೀಸನ್ ಹಲಸಿನ ಹಣ್ಣದ್ದು ಗಿಡ. ಆಲ್ ಸೀಸನ್, ಎಲ್ಲ ಸೀಸನಲ್ಲಿ ಹಲಸಿನ ಹಣ್ಣು ಇದರಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಅದು ಕೂಡ ಸಣ್ಣ ಗಿಡದಲ್ಲಿ, ಐ ಥಿಂಕ್ 2-3 ವರ್ಷದ ಗಿಡದಲ್ಲಿ. ಅದರದ್ದು ಸೀಡ್ಸ್ ಕೂಡ ನಮಗೆ ಸಿಗ್ತದೆ, ಬೇರೆ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್. ಅದು ಒಂದೇ ಸೀಡ್ಸ್ ಅಥವಾ ಈ ಗಿಡಗಳನ್ನು ನಾವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ತುಂಬಾ ವೆರೈಟಿಯದ್ದು ಫ್ರೂಟ್ಸದ್ದು ಹಾಗೆ ವೆಜಿಟೇಬಲ್ಸದ್ದು ಗಿಡ ಈ ಕದ್ರಿ ಪಾರ್ಕ್ ಎಕ್ಸಿಬಿಷನ್ ಟೈಮಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ, ಪರ್ಚೇಸ್ ಮಾಡ್ಬೋದು. ಇದು ಆಲ್ ಸೀಸನ್ ಜಾಕ್ ಫ್ರೂಟ್ ಅದು ಗಿಡ. ಇದು ನೋಡಿ ಬೀಟ್ರೂಟ್ ಪೇರಳೆ ಅಂತೆ, ಕೆಂಪು ಕಲರ್. ಇದು ಗಮ್ಲೆಸ್ ಜಾಕ್ ಫ್ರೂಟ್ ಅಂತ ಹೇಳಿ ಜಾಕ್ ಫ್ರೂಟ್, ಇದೊಂದು ಬೇರೆ ಟೈಪದ್ದು ಜಾಕ್ ಫ್ರೂಟು. ಇದೇ ಥರ ನೋಡಿ ಎಷ್ಟು ಇದೆ ನೋಡಿ, ತುಂಬ ಒಳ್ಳೆಯ ಗಿಡ. ಇದರದ್ದು ರೇಟ್ ಅರೌಂಡ್ 300 ರೂಪಾಯಿಂದ 1000 ರೂಪಾಯಿ ತನಕನೂ ಇದೆ. ಅದು ಗಿಡ ಎಷ್ಟು ದೊಡ್ಡದಿದೆ ಅದರ ಮೇಲೆ ಆ ರೇಟ್ ಕೂಡ ಡಿಪೆಂಡ್ ಆಗಿರ್ತದೆ. ಮತ್ತು ಇದು ನೋಡಿ ಮಾವಿನ ಹಣ್ಣಿನ ಗಿಡ. ಇದರಲ್ಲಿ ಆಲ್ರೆಡಿ ಹೂ ಬಿಟ್ಟದ್ದು ನೀವು ನೋಡ್ಬೋದು ನೋಡಿ, ಕೇಸರ್ ಮ್ಯಾಂಗೋ ಅಂತೇಳಿ ಹೂ ಬಿಟ್ಟಿದೆ ಈ ಗಿಡದಲ್ಲಿ. ಸೊ ಮನೆಗೆ ಹೋಗಿ ನೆಟ್ಟರೆ ಮೇ ಬಿ ಬೇಗನೆ ಇದರಲ್ಲಿ ಇದು ಫ್ರೂಟ್ ಆಗ್ಬೋದು. ಅದರಿಂದ ಇದೊಂದು ಒಳ್ಳೆಯ ಅವಕಾಶ, ಎಸ್ಪೆಷಲಿ ನೇಚರ್ ಲವರ್ಸಿಗೆ ಈ ಗಿಡಗಳನ್ನು ಕೊಂಡೋಗಿ ನೆಡಲಿಕ್ಕೆ. ಇದು ಫ್ಲವರದ್ದು ಗಿಡ, ಗುಲಾಬಿ, ಸೇವಂತಿಗೆ ಆ ಥರದ್ದೆಲ್ಲ ಗಿಡ. ಇದು ನೋಡಿ ಆರ್ಕಿಡ್ ಅಂತೇಳಿ ಫ್ಲವರ್ ಬರ್ತದೆ ನೋಡಿ, ಅದರದ್ದು ಗಿಡ. ಮತ್ತು ಇಲ್ಲಿ ಕದ್ರಿ ಪಾರ್ಕ್ ಮಧ್ಯದಲ್ಲಿ ಒಂದು ಫೌಂಟನ್ ಇದೆ, ಎಲ್ಲ ಬೇರೆ ಬೇರೆ ಕಲರದ್ದು ಲೈಟ್ ಕೂಡ ಆನ್ ಮಾಡಿ ಇಟ್ಟಿದ್ದಾರೆ. ಸೊ ಇದು ನೋಡಲಿಕ್ಕೆ ತುಂಬ ಚೆಂದ ಕಾಣ್ತಾ ಇತ್ತು. ಇನ್ ಬಿಟ್ವೀನ್ ಇದರ ಮಧ್ಯದಲ್ಲಿ ನಮ್ಮ ಫ್ಲ್ಯಾಗ್ ಕೂಡ ಇಲ್ಲಿದೆ. ಇದೊಂದು ಎಕ್ಸಿಬಿಷನ್ ಟೈಮ್ ಒಳ್ಳೆ ಅವಕಾಶ ಇಲ್ಲಿ ಬರಲಿಕ್ಕೆ. ಇದು ಬಾಲಮಂಗಲ ಟ್ರೈನ್, ಇಲ್ಲಿ ಅದು ಈ ಕದ್ರಿ ಪಾರ್ಕಿಗೆ ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಇದು ಬರ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೂಡ ಕದ್ರಿ ಪಾರ್ಕ್ ಸುತ್ತಿದ ಅನುಭವ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.